ನಗರದಲ್ಲಿ ಸುರಿಯುತ್ತಿರುವ ಭಾರಿ ಮಳೆಯಿಂದ ಅಲ್ಲಲ್ಲಿ ಜನ ತತ್ತರಿಸುವಂತೆ ಆಗಿದೆ. ಬ್ಯಾಟನ್ಪುರ ಕ್ಷೇತ್ರದ ಕೆಲ ಭಾಗಗಳಲ್ಲಿ ಮಳೆ ನೀರಿನಿಂದ ಜನಸಾಮಾನ್ಯರು ತೊಂದರೆ ಪಡುವಂತಾಗಿದೆ. ಕಂದಾಯ ಸಚಿವ ಕೃಷ್ಣ ಬೈರೇಗೌಡರು ದೊಡ್ಡಬೊಮ್ಮಸಂದ್ರ ಹಾಗೂ ಕೊಡಿಗೆಹಳ್ಳಿ ಕೆರೆಗೆ ಭೇಟಿ ನೀಡಿ ಪರಿಶೀಲಿಸಿದರು. ಮಳೆ ನೀರು ಸಮರ್ಪಕವಾಗಿ ಕೆರೆಗೆ ಹರಿಯುವಂತೆ ಮಾಡಬೇಕು ಎಂದು ಬಿಬಿಎಂಪಿ ಅಧಿಕಾರಿಗಳಿಗೆ ತರಾಟೆ ತೆಗೆದುಕೊಂಡರು. ಇವರಂತೂ ಥಿಯರಿ ಮಾಸ್ಟರ್ ಏನು ಬಿಡ್ತಾರೆ, ಹಿಂಗೆ ಬಿಡ್ತಾ ಇರ್ತಾರಲ್ಲ. ಸೈನ್ ಹಾಕೋದು, ಪರ್ಸೆಂಟೇಜ್ ತಗೊಳ್ಳೋದು, ಅದರಲ್ಲಿ ಮಾತ್ರ ಎಕ್ಸ್ಪರ್ಟ್. ಕೆಲಸ ನಾವು ಏನು ಮಾಡಿದ್ರೆ ಕೊಟ್ಟು ಇಲ್ಲ. ಇವಾಗ ನೋಡ್ರೆ ನಾವು ಬರಲಿಲ್ಲ ಅಂದರೆ ಇಷ್ಟೇ ಇದೆ. ಏನು ನೀವು ಕರೆಕ್ಷನ್ ಮಾಡೋವಾಗೆ ಮಾಡಲ್ಲ. ಈಗ ಕೆಲಸ ಆಗೋಗಿ ಬಿಲ್ ಬರ್ಕೊಟ್ಮೇಲೆ ಅವ್ನು ಕರ್ಕೊಂಡ್ಬಂದು ಮಾಡಿಸ್ತೀವಿ. ಈ ಇಷ್ಟು ದಿನ ಹೇಳಿದ್ದೆ ನಿಮ್ಮ ತಲೆಗೆ ಹೋಗಿಲ್ಲ. ಕೆಲಸ ಆಗೋದ್ಮೇಲೆ ಅವ್ನು ಕರ್ಕೊಂಡ್ಬಂದು ಮಾಡಿಸ್ತೀವಿ. ಹೇಳ್ರಿ, ಅದನ್ನು ಒಂದು ನಿಮ್ಗೆ ಯಾಕೆ ಸರ್ ಚಾಲೆಂಜು ಅಂತ ಹೇಳ್ರಿ. ಹೇಳ್ತಾ ಇದ್ರಲ್ಲ ಅಷ್ಟೇ. ನಾ ಹೇಳಿದ್ದು ಮಾಡೋವಾಗಲೇ ನಿಮಗೆ ತಲೆ ಎಷ್ಟು ಹೇಳಿದ್ರು ತಲೆಗೆ ಹೋಗಿಲ್ಲ. ಇವಾಗ ಮಾಡಿಸ್ತೀವಿ ಅಲ್ವಾ? ಅದೇ ನೀವು ಗಾಳಿಯಲ್ಲಿ ಬುಲೆಟ್ ಬಿಡ್ತಾ ಇದ್ರು ನಾವು ಕೇಳ್ಕೊಂಡು ಹೌದ್ರಿ ಭಾರಿ ಇದೆ ರೀ ನಿಮ್ಮ ಬುಲೆಟ್ ಟ್ರೈನು ಅಂತ ನಾವು ಅಷ್ಟೇ ತಾನೇ ನಮ್ಮ ಕೆಲಸ. ಏನು ರೈಲ್ ಬಿಡ್ತೀರಿ ಅಂತ ಹೇಳ್ಕೊಂಡು ಸುಮ್ಮನೆ ಇರ್ಬೇಕು ನಾವು, ಅಲ್ವಾ? ನಾನು ಈ ಪ್ರಾಬ್ಲಮ್ಮು ಹೇಳಿದ್ದೀನಪ್ಪ, ಇದು ಒಳ್ಳೆಯದು, ಆದರೆ ವೇರ್ ಆ್ಯಂಡ್ ಟೇರ್ ಆದರೆ ಓಡಾಡೋಕ್ಕಾಗೋದಿಲ್ಲ ಅಂತ ಹೇಳಿದ್ದೀನಿ. ರಾಜನಹಳ್ಳಿಯಲ್ಲಿ ಸ್ಪಾಟ್ ಇನ್ಸ್ಪೆಕ್ಷನ್ ಮಾಡಿ ಹೇಳಿದ್ದೀವಲ್ಲಪ್ಪ. ಅಪ್ಪರ್ ಲೇಯರ್ ಏನಾದರೂ ಬೇರೆ ಮಾಡಬೇಕಪ್ಪ, ಇದು ನಾಟ್ ವೆರಿ ಎಫೆಕ್ಟಿವ್. ಈಗ ಆಲ್ರೆಡಿ ಬೇರ್ ಔಟ್ ಆಗಿದೆ. ಇನ್ನು ಮಳೆಗಳು ಶುರುವಾದರೆ ಇನ್ನು ಪೂರ್ತಿ ಎದ್ದೇಳುತ್ತೆ. ಮೇಲೆ ಏನಾದರೂ ಬೇರೆ ಮಾಡಿ ಅಂತ ನಾನು ಲಾಸ್ಟ್ ಟೈಮ್ ರಾಜನಹಳ್ಳಿ ವಿಸಿಟ್ ಮಾಡಿದಾಗಲೂ ನಿಮ್ಗೆ ಹೇಳಿದ್ದೀನಪ್ಪ. ಹೇಳಿದ್ದೀವ ಇಲ್ಲ ಸುಮ್ಮನೆ ನಾನು ಇಮ್ಯಾಜಿನ್ ಮಾಡ್ಕೊತಾ ಇದ್ದೀನಿ. ಇರ್ಬೋದು ನಾನು ಕನಸಲ್ಲಿ ಹೇಳಿದ್ದೀನಿ ಅಂತ ಕಂಡುಬಿಟ್ಟು ಈಗ ನಿಮಗೆ ಊಹೆ ಮಾಡ್ಕೊಂಡು ಹೇಳ್ತಾ ಇದ್ದೀನಿ. ಮೇ ಬಿ ಐ ಆಮ್ ಇಮ್ಯಾಜಿನಿಂಗ್ ಅಲ್ವೇನ್ರಿ? ನಾನು ಇಮ್ಯಾಜಿನ್ ಮಾಡ್ಕೊತಾ ಇದ್ದೀನಿ. ಆದರೂ ಯಾಕೆ ಮಾಡಿದ್ರಿ? ಯಾಕಂದರೆ ಯು ವಾಂಟ್ ಟು ಪ್ರೂವ್ ದಟ್ ಇದು ಹಾಕ್ಬಾರ್ದು, ಫೇವರ್ಸ್ ಹಾಕಬೇಕು. ಯು ವಾಂಟ್ ಟು ಪ್ರೂವ್ ದಟ್ ಅಷ್ಟೇ ನಿಮ್ಮ ಕತೆ. ಇಲ್ಲಾಂದರೆ ಮತ್ತೆ ಯಾಕೆ ರಿಪೀಟ್ ಮಾಡಿದ್ರಿ? ಅಲ್ಲಿ ಅನುಭವ ಆಗಿದೆ ನಮಗೆ, ಯಾಕೆ ರಿಪೀಟ್ ಮಾಡಿದ್ರಿ? ಡಿಸ್ಕಷನ್ ಆದರೂ ಆಗಿದೆಯಾ ಇಲ್ವಪ್ಪ? ಇದು ಸ್ವಲ್ಪ ಪ್ರಾಬ್ಲಮ್ ಇದೆ ಇದರಲ್ಲಿ. ಹೇಳಿದ್ದು ನಾವೇ ಅನುಭವ ಆದಮೇಲೆ ನಾವೇ ಕರೆಕ್ಷನ್ ಮಾಡ್ಕೋಬೇಕು ಅಂತ ಹೇಳಿದ್ವಿ. ಆಗಿದೆಯಾ ಇಲ್ಲ ಡಿಸ್ಕಷನ್? ಕರೆಕ್ಷನ್ ಮಾಡಬೇಕು ಅನ್ನೋ ಡಿಸ್ಕಷನ್ ಆಗಿದೆಯಾ ಇಲ್ವಾ? ಎಲ್ಲ ನಾನು ಮೇ ಬಿ ಐ ಆಮ್ ಇಮ್ಯಾಜಿನಿಂಗ್, ಹೇಳಿ ಪರವಾಗಿಲ್ಲ. ಮತ್ತು ಆದರೂ ಯಾಕೆ ಹಂಗೆ ಮಾಡಿದ್ವಿ? ಬ್ರದರ್, ಸ್ಲೋಪ್ ಇಲ್ಲೇ ಹೋಗಲಿ. ಇದು 6 ತಿಂಗಳಿಗೆ ಹಿಂಗಾಗಿದೆ. 2 ವರ್ಷಕ್ಕೆ ಇನ್ನೇನಾಗುತ್ತೆ ಸ್ಲೋಪ್ ಇಲ್ಲದೆ ಹೋದರೂ ಕೂಡ? ಫಸ್ಟ್ ಆಫ್ ಆಲ್ ನೀವು ಕೇಂಬರು ಕೊಟ್ಟಿಲ್ಲ ಸೈಡ್ಗೆ ಹೋಗೋಕ್ಕೆ, ಹೊರಗೆ ಔಟ್ಲೆಟ್ಟು ಇಲ್ಲ. ನಾನು ಲಾಸ್ಟ್ ಟೈಮು ಹೇಳಿದೆ, ನೀವು ಮಾಡ್ತಾ ಇರೋದು ಎರಡೂ ಕಡೆ ಕಟ್ಗಟ್ಟೆ ಕಟ್ಬಿಟ್ಟು ನೀರು ನಿಲ್ಲಿಸ್ತಾ ಇದ್ದೀರಾ. ಜನ ಅದಕ್ಕೆ ಕಂಪ್ಲೇಂಟ್ ಮಾಡೋದು, ಮಳೆ ಬಂದರೆ ನಡೆಯೋಕ್ಕಾಗಲ್ಲ ಅಂತ. ನೀವು ಮಾಡಿರೋದೇನಿಲ್ಲಿ? ಇನ್ನು ಮಳೆಗಾಲದಲ್ಲಿ ಉಂಟಾಗಬಹುದಾದ ಪ್ರವಾಹವನ್ನು ನಿಯಂತ್ರಿಸಲು ಹಲವು ಭಾಗಗಳಲ್ಲಿ ಸಮರ್ಪಕ ಒಳಚರಂಡಿಯನ್ನ ನಿರ್ಮಿಸಲಾಗಿತ್ತು. ಮಳೆ ಸುರಿಯುವ ಸಮಯದಲ್ಲಿ ಚರಂಡಿಗಳಲ್ಲಿ ನೀರು ಸರಾಗವಾಗಿ ಹರಿಯುವ ಬಗ್ಗೆಯೂ ಪರಿಶೀಲನೆ ಮಾಡಿದ್ರು. ದೊಡ್ಡಬೊಮ್ಮಸಂದ್ರ ಕೆರೆ ಸುಮಾರು ದೊಡ್ಡ ಕೆರೆ. ಈ ವಿದ್ಯಾರಣ್ಯಪುರ, ದೊಡ್ಡಬೊಮ್ಮಸಂದ್ರ, ತಿಂಡ್ಲು, ಕೊಡಿಗೆಹಳ್ಳಿ ಎಲ್ಲ ಊರುಗಳಿಗೆ ಸಂಬಂಧಪಟ್ಟಂಥದ್ದು. ಸುತ್ತ ಲಕ್ಷಾಂತರ ಜನ ಇಲ್ಲಿ ವಾಸ ಮಾಡ್ತಾರೆ. ಈ ಕೆರೆ ಕಳೆದ ಬಾರಿ ಒಂದು ಬಾರಿ ಅಭಿವೃದ್ಧಿ ಮಾಡಿದ್ವಿ. ಅದಾದಮೇಲೆ ಹೂಳು ಸ್ವಲ್ಪ ಸಾಕಷ್ಟು ತುಂಬಿಕೊಂಡು ಕಳೆ ಗಿಡ ಎಲ್ಲ ತುಂಬ ಬೆಳೆದುಕೊಂಡು ಕೆರೆ ಹಾಳಾಗಿತ್ತು. ಸೊ ಈ ಹಿಂದೆ ಸುಮಾರು ಒಂದು 3 ಕೋಟಿ ರೂಪಾಯಿ ವೆಚ್ಚದಲ್ಲಿ ಮತ್ತೆ ಹೂಳು ತೆಗೆಯುವಂಥ ಕಾರ್ಯಕ್ರಮ ಹಾಕ್ಕೊಂಡು ಅದ್ರ ಜೊತೆಗೆ ಕಳೆಯನ್ನು ಕೂಡ ತೆಗಿಬೇಕು, ಹಾಗೂ ಸ್ವಲ್ಪ ಇಲ್ಲಿ ಜನ ಬಂದವರಿಗೆ ವಾಕಿಂಗ್ ಪಾತು ಇವೆಲ್ಲ ಇಂಪ್ರೂವ್ಮೆಂಟ್ ಮಾಡಬೇಕು ಅಂತ ಸುಮಾರು 3 ಕೋಟಿ ರೂಪಾಯಿನ ಕೆಲಸ ಕಾಮಗಾರಿಯನ್ನು ಈಗಾಗಲೇ ಮುಗಿಸಿದ್ದೇವೆ.
ಜೊತೆಗೆ BL ಅವ್ರ ಕಡೆಯಿಂದ ಇಲ್ಲಿ ಒಂದು ಸಿವೇಜ್ನ ಟ್ರೀಟ್ಮೆಂಟ್ ಪ್ಲ್ಯಾಂಟನ್ನು ಕೂಡ ಹಾಕಿ ಅದರಲ್ಲಿ ಈ ಭಾಗದ ಸಿವೇಜನ್ನು ಟ್ರೀಟ್ ಮಾಡಿದ ನಂತರ ಶುದ್ಧೀಕರಿಸಿದ ನೀರನ್ನು ಕೆರೆಗೆ ಬಿಡುವಂಥ ಒಂದು ಕೆಲಸವನ್ನು ಕೂಡ ಇಲ್ಲಿ ಮಾಡಿದ್ದೇವೆ. ಹಾಗಾಗಿ ಇವತ್ತು ನಾವು ಮೊದಲಿಗೆ ಕೆರೆ ಕಾಣ್ತಾನೇ ಇರಲಿಲ್ಲ, ಬರೀ ಕಳೆ ಕಾಣ್ತಾ ಇತ್ತು. ಇವತ್ತು ಕೆರೆ ಮತ್ತು ನೀರು ಕಾಣುವಂಥದ್ದು ಆಗಿದೆ. ಸೊ ಕೆರೆಯನ್ನು ಆ ಥರ ಪುನಶ್ಚೇತನ ಮಾಡಿದ್ದೇವೆ. ಬೈ ಆ್ಯಂಡ್ ಲಾರ್ಜು ಕೆಲಸ ಆಗಿದೆ. ಆದರೆ ಸಣ್ಣ ಪುಟ್ಟ ಕೆಲವು ಈ ಕಡೆ ವೆಟ್ಲ್ಯಾಂಡಲ್ಲಿ ಸರಿಯಾಗಿ ಕಳೆ ತೆಗೆಯುವಂಥದ್ದು ಆಗಿಲ್ಲ. ಮತ್ತು ಸ್ವಲ್ಪ ಸಣ್ಣ ಪುಟ್ಟ ವಾಕಿಂಗ್ ಪಾತಲ್ಲಿ ಕೆಲವು ನ್ಯೂನ್ಯತೆಗಳನ್ನು ನಾನು ಪಾಯಿಂಟ್ಔಟ್ ಮಾಡಿದ್ದೇನೆ. ಮುಖ್ಯವಾಗಿ ಈಗ ಮಳೆಗಾಲ ಬೇರೆ ಇರೋದ್ರಿಂದ ಮಳೆಗಾಲದಲ್ಲಿ ಹೆಚ್ಚಾಗಿ ಬಂದಂಥ ನೀರು ಕೆರೆಯಲ್ಲಿ ವೆಟ್ಲ್ಯಾಂಡ್ ಮಾಡಿದ್ದೇವೆ. ಕೆರೆಯ ಒಂದು ಭಾಗ ಅಷ್ಟೇ, ಮೇನ್ ಭಾಗ ಅಲ್ಲ. ಕೆರೆಯ ವೆಟ್ಲ್ಯಾಂಡಿಗೆ ನೀರು ಬರಬೇಕು ಮಳೆ ಬಂದಾಗ, ಮತ್ತು ಮಳೆ ನಿಂತಾಗ ಕೆರೆಯಿಂದ ನೀರು ಹೊರಗಡೆ ಬಿಡಬೇಕು. ಸೊ ಮಳೆ ಹೆಚ್ಚು ಬಂದಾಗ ನೀರನ್ನು ಕೆರೆಯಲ್ಲಿ ಶೇಖರಿಸ್ಕೊಳ್ಳುವಂಥ ಒಂದು ವ್ಯವಸ್ಥೆ ಮಾಡಬೇಕು. ಅದಕ್ಕೂ ಕೂಡ ಇವತ್ತು ಇನ್ಸ್ಪೆಕ್ಷನ್ ಮಾಡಲಿಕ್ಕೆ ಬಂದಿದ್ದೇವೆ. ಯಾಕೆಂದರೆ ಈ ಏರಿಯಾದಲ್ಲಿ ಆಗಾಗ ಹೋದ ಬಾರಿ ಎಲ್ಲ ಫ್ಲಡ್ಡಿಂಗ್ ಆಗಿತ್ತು. ಬಸವ ಸಮಿತಿ ಬಡಾವಣೆ, ತಿಂಗಳು ಭಾಗದ ಕೆಲವು ಕಡೆ, ಸೊ ದೊಡ್ಡಬೊಮ್ಮಸಂದ್ರ ಕೆಲವು ಕಡೆ ಎಲ್ಲ ಫ್ಲಡ್ಡಿಂಗ್ ಆಗಿತ್ತು. ಸೊ ಅದಕ್ಕೆ ಈ ಬಾರಿ ಮಳೆ ಬಂದಾಗ ಹೆಚ್ಚಿನ ನೀರನ್ನು ಕೆರೆಯ ವೆಟ್ಲ್ಯಾಂಡ್ ಒಳಗಡೆ ಎಂಟ್ರಿ ಮಾಡಿಕೊಂಡು ಸೊ ಫ್ಲಡ್ಡಿಂಗ್ ಆಗೋದನ್ನು ತಪ್ಪಿಸಿ ಏರಿಯಾಗಳಲ್ಲಿ ಮಳೆ ನಿಂತ ಮೇಲೆ ಕೆರೆಯಿಂದ ನೀರನ್ನು ಹೊರಗೆ ಬಿಟ್ಟು ಈ ಥರ ಕೆರೆಯನ್ನು ಬ್ಯಾಲೆನ್ಸಿಂಗಿಗೆ ಯೂಸ್ ಮಾಡಿ ಫ್ಲಡ್ ಪ್ರಿವೆನ್ಷನ್ನು ಕೂಡ ಮಾಡಬೇಕು ಅನ್ನೋ ರೀತಿಯಲ್ಲಿ ಅಭಿವೃದ್ಧಿ ಮಾಡಿದ್ದೇವೆ. ಅದನ್ನು ಕೂಡ ಇನ್ಸ್ಪೆಕ್ಷನ್ ಮಾಡೋದಕ್ಕೋಸ್ಕರ ಇವತ್ತು ಇಟ್ಕೊಂಡಿದ್ದೇನೆ. ಮಳೆಯಿಂದ ಉಂಟಾಗಿರುವ ಪ್ರವಾಹ ತಡೆಗಟ್ಟುವ ಸಂಬಂಧ ಅಧಿಕಾರಿಗಳು ನಡೆಸಿರುವ ಸಿದ್ಧತೆಗಳನ್ನು ಪರಿಶೀಲಿಸಲು ಸ್ಥಳಕ್ಕೆ ಸಚಿವರು ಖುದ್ದಾಗಿ ಭೇಟಿ ನೀಡಿ ಅಧಿಕಾರಿಗಳಿಗೆ ಬಿಸಿ ಮುಟ್ಟಿಸಿದರು. ನಾನು BBMP ಕಮಿಷನರ್ ಅವ್ರಿಗೂ ಮಾತಾಡಿದ್ದೇನೆ. ಇದನ್ನೆಲ್ಲ ಇಂಥದ್ದು ಸಣ್ಣದನ್ನು ಕೂಡ ಗಮನ ಇಟ್ಟು ನಿಮ್ಮ ಅಧಿಕಾರಿಗಳು ಮಾಡಬೇಕು. ಯಾಕಂದರೆ CM ಅವರು ಹೇಳಿದ್ದಾರೆ, DCM ಹೇಳಿದ್ದಾರೆ ತಯಾರಾಗಿ ಅಂತ. ಆದರೆ ಎಲ್ಲೋ ಕೆಲವು ಅಧಿಕಾರಿಗಳು, ಎಲ್ಲರೂ ಅಲ್ಲ, ಕೆಲವು ಅಧಿಕಾರಿಗಳು ಒಂದು ಜಡ್ಡುಗಟ್ಟಿದ ಒಂದು ಮನೋಸ್ಥಿತಿಯಲ್ಲಿ ಇದ್ದಾರೆ. ಇಷ್ಟೆಲ್ಲ ಸಮಸ್ಯೆಗಳು ಆದರೂ ಕೂಡ ಎಷ್ಟು ಮಟ್ಟಿಗೆ ಎಚ್ಚೆತ್ಕೊಂಡು ಕೆಲಸ ಮಾಡಬೇಕು ಅದನ್ನು ಕೆಲವು ಅಧಿಕಾರಿಗಳು ಮಾಡದೇ ಇರೋದು ಇದರಿಂದ ಸರ್ಕಾರಕ್ಕೂ ಒಂದು ತೊಂದರೆ, ಜನಗಳಿಗೆ ತೊಂದರೆ. ನಾನು BBMP ಕಮಿಷನರ್ಗೆ ಅದೇ ಹೇಳಿದ್ದೇನೆ, ನೋಡಿ ಈ ತರಹ ಒಂದು ಯಥಾಸ್ಥಿತಿ ಮನೋಸ್ಥಿತಿ ಏನಿದೆ, ಸ್ಟ್ಯಾಟಸ್ಕೋ ಆ್ಯಟಿಟ್ಯೂಡು ಆಗೋದಿಲ್ಲ. ಈ ಬಾರಿ ಬೆಂಗಳೂರಿನಲ್ಲಿ ವಾಡಿಕೆಗಿಂತ ಹೆಚ್ಚು ಮಳೆ ಆಗುತ್ತೆ ಅಂತ ಎಲ್ಲ ಹವಾಮಾನ ಇಲಾಖೆ ವರದಿ ಇದೆ. ಸೊ ಈ ಥರ ಇರೋವಾಗ ನೀವು ಇನ್ನೂ ಹೆಚ್ಚಾಗಿ ಅಲರ್ಟ್ ಆಗಿ ಕೆಲಸ ಮಾಡಬೇಕು ಅಂತ ನಾನು ಕಮಿಷನರ್ಗೆ ಹೇಳಿದ್ದೇನೆ. ಕಮಿಷನರು ಮಾಡ್ತಾ ಇದ್ದಾರೆ, ಇಲ್ಲ. ಆದರೆ ಕೆಳಗಿನ ಲೆವೆಲಲ್ಲಿ ಕೆಲವು ಅಧಿಕಾರಿಗಳು ಉದಾಸೀನ ಮನೋಭಾವ ಇದೆ. ಸೊ ಅದನ್ನು ಸರಿ ಮಾಡ್ಕೋಬೇಕು ಅಂತ ಹೇಳಿದ್ದೇನೆ. ಜೊತೆಗೆ ನಮ್ಮ ವಿಪತ್ತು ನಿರ್ವಹಣಾ ಇಲಾಖೆ ಇದೆ, ಕಂದಾಯ ಇಲಾಖೆಯಲ್ಲಿ, ಅವ್ರ ಕಡೆಯಿಂದ ನಾನು BBMP ಕಮಿಷನರ್ಗೆ ಲೆಟ್ರು ಬರೆಸಿದ್ದೇನೆ. ಈ ವರ್ಷ ಬೆಂಗಳೂರಿನಲ್ಲಿ ಹೆಚ್ಚು ಮಳೆ ಆಗುತ್ತೆ, ನೀವು ಮುಂಜಾಗ್ರತೆ ಕ್ರಮ ತೆಗೆದುಕೊಳ್ಬೇಕು ಅಂತೇಳಿ ರೆವಿನ್ಯೂ ಡಿಪಾರ್ಟ್ಮೆಂಟಿಂದ ನಾವು ಆ್ಯಸ್ ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ ಡಿಪಾರ್ಟ್ಮೆಂಟಿಂದ BBMPಗೆ ರೈಟಿಂಗಲ್ಲೇ ನಾವು ಸೂಚನೆ ಕೊಟ್ಟಿದ್ದೇವೆ, ಸಲಹೆ ಕೊಟ್ಟಿದ್ದೇವೆ. ಈ ವರ್ಷ ಮುಂಜಾಗ್ರತೆ ಕ್ರಮ ತೆಗೆದುಕೊಳ್ಬೇಕು, ಇಲ್ಲದೆ ಹೋದರೆ ಬೆಂಗಳೂರಿನಲ್ಲಿ 2 ವರ್ಷದ ಹಿಂದೆ ಆದ ಹಾಗೆ ವ್ಯಾಪಕವಾಗಿ ನೀರು ನುಗ್ಗುವಂಥ ಸಾಧ್ಯತೆಗಳು ಹೆಚ್ಚು ಇದೆ ಈ ವರ್ಷ. ಮುಚ್ಚಿದ ಮಳೆ ನೀರು ಚರಂಡಿಗಳಲ್ಲಿ ಹೂಳು ತುಂಬಿರೋದ್ರಿಂದ ಅದನ್ನು ಪರಿಶೀಲಿಸಲು ರಂಧ್ರಗಳನ್ನು ತೆರೆಯುವಂತೆ BBMP ಅಧಿಕಾರಿಗಳಿಗೆ ಸೂಚಿಸಿದ ಸಚಿವರು ಅಗತ್ಯವಿದ್ದರೆ ಮುಚ್ಚಿದ ಚರಂಡಿಯ ಒಳಗೂ ಹೂಳು ತೆಗೆದು ಸ್ವಚ್ಛಗೊಳಿಸಬೇಕೆಂದು ಅಧಿಕಾರಿಗಳಿಗೆ ತಿಳಿಸಿದರು. ಅಲ್ಲೇ ಆಯ್ತು, ಅವ್ರದ್ದು ಬಿಟ್ಬಿಡಿ, ಅವ್ರು ತಗೊಳ್ತಾರ ಬಿಡ್ತಾರೆ. ಇವ್ರ ಲೈನ್ ಇವ್ರು ಮೇಂಟೈನ್ ಮಾಡೋಕ್ಕೆ ಏನು ಕಷ್ಟ? ಇವ್ರ ಲೈನ್ ಅವ್ರು ಬಿಟ್ಬಿಡಿ, ಅವ್ರದ್ದೇ ಕೆಪಾಸಿಟಿ ಇಲ್ಲ ಅಂತ ಇವ್ರು ಹೇಳಿರ್ತಾರ, ಒಪ್ಕೊಳ್ಳೋಣ. ಇವ್ರ ಲೈನ್ ಮೇಂಟೈನ್ ಮಾಡೋದು ಯಾರ ಕೆಲಸ? ಇವರು ಅವ್ರಿಗೆ ಒಂದು ನೋಟಿಸ್ ಗಡಿಯಲ್ಲ, 24 hours ಸಿವೇಜ್ ಇನ್ನು ಫ್ಲೋ ಇದೆ ಕೆರೆಗೆ ಅಂತ. ನೋಡ್ರಿ, ಮಳೆ ಬಂದಾಗ ಎಂಟರ್ ಆಗೋದು ವಿ ಆಲ್ ಅಕ್ಸೆಪ್ಟ್. ಯಾಕ್ರಿ ರೆಗ್ಯುಲರ್ ಸಿವೇಜ್ ಯಾಕ್ರಿ ಎಂಟರ್ ಆಗ್ತಾ ಇದೆ? ಏನ್ರಿ ನಿಮ್ಗೇನು ಕೇಳೋಕ್ಕೆ ನಿಮ್ಗೆ ಅಧಿಕಾರ ಇಲ್ವಾ? ರೀ ಯಾಕ್ರಿ ನಿಂತಿಲ್ಲ ರಾ ಸಿವೇಜ್ ಎಂಟ್ರಿ? ಇದೇನು ಈಗ ರೈನ್ ವಾಟರ್ ಬರ್ತಾ ಇರೋದು? ರೈನ್ ವಾಟರ್ ಮಿಕ್ಸ್ಡ್ ಸಿವೇಜ್ ಬರ್ತಾ ಇದೆಯಾ?
ಸಿವೇಜ್ ತಾನೇ ಬರ್ತಾ ಇರೋದು. ಯಾಕೆ ಬಿಟ್ಟಿದ್ದೀರಾ ಕೆರೆ ಒಳಕ್ಕೆ? ಎಲ್ಲಿ ರೈನ್ ವಾಟರ್ ಮಿಕ್ಸ್ ಇದೆ ಅಮ್ಮ ತಾಯಿ? ರೈನ್ ನಿಂತು 12 ಗಂಟೆ ಆಯ್ತಮ್ಮ, 12 ಅವರ್ಸ್ ಆಯ್ತು ಮಳೆ ನಿಂತು. ಏನಪ್ಪ ಯಾರು ರೀ ಬಾಬೆ? ಮಳೆ ನಿಂತ ನೀರು ಬರ್ತಾ ಇಲ್ಲ. ಏನ್ ಹೇಳ್ತಾರೆ? ಅದಕ್ಕೆ ಹೇಳೋದು, ಇವ್ರು ಮಾತಾಡಕ್ ಹೋದ್ರೆ ನಮ್ಮ ಪಿತ್ತ ನೆತ್ತಿಗೆ ಇರ್ತದೆ. ಏನ್ ಮಾತಾಡ್ತಾರೆ ನೋಡಿ, ಇಲ್ಲಿ ಸ್ಪಾಟ್ ಅಲ್ಲಿ ನಿಂತ್ಕೊಂಡು 12 ಅವರ್ಸ್ ಆಗಿದೆ ಮಳೆ ನಿಂತು. ಆಯ್ತು, ಮಳೆ ಮಿಕ್ಸ್ ಆಗಿ ಬರ್ತಾ ಇದೆ. ಸ್ಯಾನಿಟ್ರಿಗೆ ಮಳೆ ನೀರು ಕೊಟ್ಟಿರೋದನ್ನ ಕಟ್ ಮಾಡೋಕ್ಕೆ ಇವ್ರಿಗೇನಾಗಿದೆ? ಇಲ್ಲ ಒಪ್ಕೊಳ್ಳಿ, 24 ಅವರ್ಸ್ ಮಳೆ ಬರಲಿ ಬಿಡಲಿ ಇಷ್ಟು ಸಿವೇಜ್ ಇದೆ ಅಂತ ಒಪ್ಕೊಳ್ಳಿ. ಇಲ್ಲ ಮಳೆಯಿಂದ ಆಗ್ತಾ ಇದೆ ಅಂದರೆ ಅಲ್ಲಿಗೆ ಮಳೆ ನೀರನ್ನು ಸಿವೇಜ್ಗೆ ಕೊಟ್ಟಿದ್ದಾರೆ. ಎರಡರಲ್ಲಿ ಯಾವುದಾದ್ರು ಒಪ್ಕೊಳ್ಳಿ. ಇವರು ಅದನ್ನು ಬರ್ತಾ ಇದ್ರು ನೋಡಿಕೊಂಡು ಏನ್ರಿ ನಿಮಗೆ? ಸುಮ್ಮನೆ ನಾವಿನ್ನ ಮಾತಾಡಿ ನಮ್ಮ ಬಾಯಿ ಕೆಡಬೇಕು, ನಮ್ಮ ಮರ್ಯಾದೆ ಹೋಗುತ್ತೆ ನಿಮ್ದಲ್ಲ. ಅವ್ರ ಮೇಲೆ ಒಂದು ಕೇಸ್ ಹಾಕಕ್ಕೆ ಏನ್ರಿ ನಿಮ್ಗೆ? ಈಗ ನೀವು ಮಾಡಿದ್ರಿ ಅಂತ ನನಗೆ ಇದು ಮೊದಲಿಂದ ಇದೆ. ನೀವು 1.5 ಅಡಿ ತೆಗೆದಿದ್ರೆ ಎಲ್ಲಾದ್ರೂ ಒಂದು ಕಡೆ ಬ್ರೇಕ್ ಇರಬೇಕಲ್ಲ ಈ ಸ್ಲೋಪಲ್ಲಿ. ಕಟ್ಟಿರ್ಬೇಕಾ ಇಲ್ವಾ? ಎಲ್ಲಿದೆ ತೋರಿಸಿ. ಆಸ್ಕಿಂಗ್ ಅ ಕಾಮನ್ ಸೆನ್ಸ್. ಇದು ಒರಿಜಿನಲ್ ಸ್ಲೋಪ್. ಒರಿಜಿನಲ್ ಸ್ಲೋಪಲ್ಲಿ 1.5 ಅಡಿ ಕಟ್ಟು ಎಲ್ಲಿದೆ? ಯು ಕ್ಯಾನ್ ಟೆಲ್ ಮಿ ದಟ್ ಈ 1 ವರ್ಷದಲ್ಲಿ 1.5 ಅಡಿನೂ ಫಿಲಪ್ ಆಗಿಬಿಟ್ಟಿದೆ ಅಂತ ಹೇಳೋದು. ಇಸ್ ಇಟ್ ಪಾಸಿಬಲ್? ವೀಡ್ ಬೆಳೆದಿದೆ ಅಂತ ಹೇಳಿದ್ರು. 1.5 ಅಡಿ ಕಟ್ ಎಲ್ಲಿದೆ ತೋರಿಸಿ. ಎಲ್ಲಿ BWSSB ಯಾರಿದ್ದೀರಪ್ಪ? ಅವ್ರಿಗೆ ಯಾಕ್ರಿ ಸಿವೇಜ್ ಕೊಡ್ತಾ ಇಲ್ಲ BL ಪ್ಲಾಂಟಿಗೆ? ಇಲ್ಲಪ್ಪ, ಸುಮ್ಮನೆ ಬ್ರದರ್, ಸುಮ್ಮನೆ ನಿಮ್ಮನ್ನು ಕರೆಸೋದಕ್ಕೆ ನನಗೇನು ಏನಾದರೂ ಕಡ್ದಿದ್ಯೇನಪ್ಪ? ಸ್ಟೋರೇಜ್ ಏನೋ ಇಲ್ಲ ಅಂತ ಇಲ್ಲಪ್ಪ. ದೇರ್ ಪ್ಲಾಂಟ್ ಇಸ್ ಬಿಲ್ಟ್ ಫಾರ್ 10 MLD. ಯಾಕೆ ಹೇಳ್ತೀರಾ? ಅವ್ರು ಯಾರಾದರೂ ಬಂದಿದಾರೇನಪ್ಪ BLನವರು? ಏನು ಮೇಡಮ್ ನಿಮ್ಮ ಹತ್ರ ಸ್ಟೋರೇಜ್ ಇಲ್ವಾ? ಇದೆ ಸರ್, ಲೈನಲ್ಲಿ ಏನು ಬರುತ್ತೋ ಕೊಡ್ತಾ ಇದ್ದೀವಿ. ಇನ್ನೊಂದು ವಾಲ್ವ್ ಹಾಕೊಳ್ಳೋಕೆ ಅವರು ಲೆಟರ್ ಬಂದಿದ್ದಾರೆ. ಯಾರು? ಹಾಂ, ಈಗ ಅವ್ರಿಗೆ ಪರ್ಮಿಷನ್ ಕೊಟ್ಟಿದ್ದೀವಿ ಸರ್. ಅವರು ನೀವು ಯಾವ್ದು BWSSB? ಹಾಂ, BLನವ್ರು ಯಾರು ಇಲ್ವಾ? ಬುದ್ಧಿವಂತರು ತಾನೇ ನೀವು ಎಷ್ಟೇ ಆದರೂ. ಅವರು 10 MLD ಪ್ಲಾಂಟ್ ಕಟ್ಬಿಟ್ಟು 5 MLD ಸಾಕು ಅಂತ ಯಾಕೆ ಹೇಳ್ತಾರೆ? ನನಗೆ ಹೇಳಿಯಪ್ಪ, ಕಾಮನ್ ಸೆನ್ಸ್ ಹೇಳ್ರಿ. ಈಗ ಇವ್ರು ಈ ಥರ ಬುದ್ಧಿವಂತ ಉತ್ತರ ಕೊಡ್ತಾರೆ, ನಾವು ಏನು ಹೇಳೋಣ? ಏರಿಯಾದಲ್ಲಿ ನೋಡಪ್ಪ, ಮೇಯ್ನು ಪೈಪಲ್ಲಿ ಸಿವೇಜು ಜಾಸ್ತಿ ಇದೆ. ಈಗ BLಗೆ ಕೊಟ್ಟರೆ ಏನು ತೊಂದರೆಪ್ಪ? ಅಲ್ಲ, ಅದನ್ನೇ ನಾನು ಆವತ್ತಿಂದ ಹೇಳ್ತಾ ಇರೋದು. ಇದರಲ್ಲಿ ಅರ್ಥ ಮಾಡ್ಕೊಳ್ಳೋದು ಕಷ್ಟ ಏನಿದೆ ನಿಮಗೆ? ವೈ ಎವ್ರಿ ಟೈಮ್ ಐ ಹ್ಯಾವ್ ಟು ನಿಮಗೆ ಬಿಡಿಸಿ ಯಾಕೆ ಹೇಳ್ಬೇಕು? ನಿಮ್ಗೆ ಗೊತ್ತಾಗಲ್ವಾ? ಆಯ್ತಪ್ಪ, ಒಂದು ಬಾರಿ ವೆಟ್ಲ್ಯಾಂಡ್ ತುಂಬಿತು, ಅದನ್ನು ನೀವು ಬ್ಯಾಲೆನ್ಸಿಂಗ್ ಆಗಿ ರೆಡ್ಯೂಸ್ ಮಾಡೋಕ್ಕೂ ನಿಮ್ಮ ಹತ್ರ ಏನು ಪ್ರಿಪ್ರೇಷನ್ ಇಲ್ಲ. ಒಂದು ಬಾರಿ ತುಂಬಿದ ಮೇಲೆ ಅಲ್ಲಿಗೆ ಎಲ್ಲ ಪ್ರಾಬ್ಲಮ್ ಸಾಲ್ವ್. ಇವತ್ತು ನೆನ್ನೆ ಮಳೆ ತುಂಬಿದೆ ಅಂತ ಇಟ್ಕೊಳ್ಳಿ, ಇವತ್ತು ಮಳೆ ಬಂತು, ಸೇಮ್ 4-5 ಅವರ್ಸ್ ಬಂತು ಅಂತ ಇಟ್ಕೊಳ್ಳಿ. ಎಲ್ಲಿ ಹೋಗ್ಬೇಕು ನೀರು? ಎಲ್ಲಿದೆ? ಇರೋ ಕಾಲುವೆಯಲ್ಲಿ ಹೋಗುತ್ತಾ? ಮತ್ತು ಯಾಕೆ ಈ ಥರ ನೀವು ಪ್ರಾಬ್ಲಮ್ ಮಾಡಬೇಕು ಅಂತಿದ್ದೀರಾ, ಪ್ರಾಬ್ಲಮ್ ಸಾಲ್ವ್ ಮಾಡಬೇಕು ಅಂತಿದ್ದೀರಾ? ನನಗೆ ಅದೇ ಅರ್ಥ ಆಗ್ತಾ ಇಲ್ಲ. ಹೇಳ್ರಿ, ಇಲ್ಲ ನೀವು ನಿಮ್ಮ ಅನಾಲಿಸಿಸ್ ಸರಿ ಇಲ್ಲ ಅಂತ ಹೇಳ್ರಿ, ಹೋಗ್ಲಿ. ಎಲ್ಲ ಹೆಜ್ಜೆಗೂ ಅಡ್ಡ. ಅವರಿಗೆ ನಿಮ್ಮಿಂದ ಅವ್ರು ಬಯಸ್ಕೊಂಡ್ರು. ಅವ್ರಿಗೂ ಒಂದು ನೆಪ ಬೇಕಾಗಿತ್ತು. ನೀವು ಹೇಳಿದ್ದನ್ನು ಅವ್ರು ನೆಪ ಮಾಡಿಕೊಂಡ್ರು, ಅಲ್ಲಿಗೆ ಬಿಟ್ಟರು. ಅವರು ಇಲ್ಲ ರೀ ಆಗೋದಿಲ್ಲ ಅಂತ ನಮ್ಮ ಗಮನಕ್ಕೂ ತರಲಿಲ್ಲ. ಸುಮ್ಮನೆ ನಾವು ಅವ್ರು ಜಗಳ ಆಡಬೇಕು ನಿಮ್ಮಿಂದ. ಸುಮ್ಮನೆ ಫಿಟ್ಟಿಂಗ್ ಇಡಬೇಡಿಪ್ಪ. ಬಟ್ ಭಾಳ ಪೂರ್ ಕ್ವಾಲಿಟಿ ಇದೆ ಅಂತ. ಹಾಗಾದರೆ ಡೈವರ್ಷನ್ ಆಗ್ತಾ ಇಲ್ಲ. ಮಳೆ ಆಗಿ ಮಿಕ್ಸ್ ಆದರೆ ಇಷ್ಟು ವರ್ಸ್ಟ್ ಇರಬಾರ್ದು. ಎನಿವೆ, ಇದನ್ನೆಲ್ಲ ಅಟ್ಲೀಸ್ಟ್ ಕ್ಲೀನ್ ಮಾಡಿ ತೆಗ್ಸಿಯಪ್ಪ ಹೋಗಲಿ. ನೀವು ನೋಡಿ, ಈ ಕಡೆ ವೀಡ್ಸ್ ಇಲ್ಲ, ಈ ಕಡೆ ಯಾಕಿದೆ? ಕೆಲಸನೇ ವೆಟ್ಲ್ಯಾಂಡಲ್ಲಿ ಸರಿ ಇಲ್ಲಪ್ಪ.
ಏನಿವೆ ಇದನ್ನೆಲ್ಲ ಹೋಗ್ಲಿ ಗಲೀಜೆಲ್ಲ ತೆಗಿಸಿ ಆಗಾಗ ತೆಗೆಸ್ತಾ ಇರಿ. ಈ ಕಡೆ ಮಾಡಿರಲಿಲ್ಲ ಇಲ್ಲ ಇದು ಈ ಕಡೆ ಮಾಡಿಲ್ಲ ಈ ವೆಟ್ಲ್ಯಾಂಡ್ ಮಾಡಿದೆ. ಇದು ವೆಟ್ಲೈನ್ ಯಾಕೆ ಅಲ್ಲ ಡಿಸೈಡ್ ಮಾಡಲಿ ಮಾಡಿಲ್ಲ ಆಂಧ್ರ ಎಲೆಕ್ಷನ್ನು ಅಲ್ಲೋದ್ರು ಇಲ್ಲೋದ್ರು. ಅದೇ ಹಂಗೆ ಮಾಡಿ ಸಾರಿಸಿ ಮುಗಿಸ್ಬಿಟ್ಟವ್ರೆ. ಇವರು ನಮಗೆ ಕೇಳ್ದಿರಾನೆ ಅವಾಗ ತೋರಿಸ್ಬಿಟ್ಟು ನೀರು ಬಿಡಬೇಕಾಗಿತ್ತು, ಹೇಳಲೇ ಇಲ್ಲ. ಎನಿವೆ ಹೋಗ್ಲಿ. ಈಗ ನೋಡಪ್ಪ, ಈಗ ಈ ವೆಟ್ಲ್ಯಾಂಡು ನಮಗೆ ಮಳೆಗಾಲದಲ್ಲಿ ಯೂಸ್ ಆಗಬೇಕಂದ್ರೆ ಇದು ಕೆಲಸ ಮಾಡಬೇಕು. ನಿಮಗೆ ಇದು ನೀರು ಇಲ್ಲಿ ಇಳಿಬೇಕು. ಈಗ ಅಲ್ಲಿ ಇಲ್ಲಿ ಲೆವೆಲ್ ಒಂದೇ ಇದೆ, ಹೆಂಗಪ್ಪ ಇಳಿಯುತ್ತೆ ಇದು ಹೇಳಿ? ಹೆಂಗ್ರಿ ಎಳಿತದೆ? ನಿಮಗೂ ಎಲ್ಲ ತಿಳುವಳಿಕೆ ಇದೆ. ಈಗ ಆ ಲೆವೆಲ್ ಒಂದೇ ಇದೆಯಲ್ಲಪ್ಪ. ನೀರು ಇಳಿಬೇಕು ಸರ್, ನೀರು ಇಳಿದ್ರೆ ಇದಲ್ಲಿ ಅದನ್ನೇನು ನಿಮ್ಗೆ ಗೊತ್ತಿಲ್ವೇನಪ್ಪ? ಏನ್ರಿ? ಅಲ್ಲ ರೀ, ಗೊತ್ತಿಲ್ವಾ ಹೇಳ್ರಿ. ನಾವು ಬಂದು ಹೇಳ್ಬೇಕು ಇದನ್ನ ನಿಮ್ಗೆ ಇಲ್ಲಿ ನಿಲ್ಲಿಸ್ಬಿಟ್ಟು. ಎನಿವೆ ಇದು ಕ್ಲೀನಿಂಗು ಮಾಡಿಸಿ, ಲೆವೆಲ್ ಡೌನ್ ಮಾಡಿಸಿ, ಇದನ್ನೆಲ್ಲ ಎತ್ಬಿಟ್ಟು ಇದನ್ನು ಆಗಾಗ ತೆಗಿತಾ ಇರಿಯಪ್ಪ. ಏನು ಮಾಡೋಕ್ಕಾಗಲ್ಲ, ಜನ ಎಲ್ಲ ತಂದು ಹಾಕ್ತಾರೆ. ಇನ್ನೇನು ಮಾಡೋದು? ನಾದ್ರೆ ಬೈಯೋದು ನಮ್ಮನ್ನು ಬೈತಾರೆ, ಹಾಕೋದು ಏನೇನು ಹಾಕೋರು ನೋಡಿ ಎಲ್ಲ. ಮೊನ್ನೆ 10 ಲೋಡ್ ತೆಗಿಸಿದ್ವಿ ಸರ್ ಇದ್ರ ಹತ್ರ ರಾಮಚಂದ್ರಪುರ ಹತ್ರ.